brought to you by Vigard. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಟಿವಿ9 ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಈ ಬಾರಿ ಶತಾಯ ಗತಾಯ ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ ಅನ್ನುವಂಥ ಮಾತನ್ನ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿರಂತರವಾದಂಥ ಪ್ರಯತ್ನವನ್ನ ಮಾಡ್ತಾ ಇದ್ವಿ, ಕಾಂಗ್ರೆಸ್ ನುಡಿದಂತೆ ನಡೆದಿದೆ, ಎಲ್ಲ ಯೋಜನೆಗಳನ್ನ ಜಾರಿಗೆ ತಂದಿದೆ. ರಾಜ್ಯದಲ್ಲಿ ಮೋದಿ ಅಲೆ ಇಲ್ಲ, ಮ್ಯಾಜಿಕ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ರಾಜ್ಯದ ಜನರಿಗೆ ಪ್ರಧಾನಿ ಮೋದಿ ಬಿಜೆಪಿ ಮೇಲೆ ವಿಶ್ವಾಸ ಇಲ್ಲ ಎನ್ನುವಂಥ ಮಾತನ್ನ ಮುಖ್ಯಮಂತ್ರಿಗಳು ಟಿವಿ9 ಮಾತಿನಲ್ಲಿ ಹೇಳಿದ್ದಾರೆ. ಜನರಿಗೆ ನಾವು ಕೊಟ್ಟ ಮಾತಂತೆ ನಡೆದುಕೊಂಡಿದ್ದೇವೆ, ನಾವು ಎಲ್ಲ ಭರವಸೆಗಳನ್ನ ಈಡೇರಿಸಿದ್ದೇವೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಎನ್ನುವಂಥ ವಿಶ್ವಾಸವನ್ನು ಟಿವಿ9 ಜೊತೆಗೆ ಮಾತನಾಡ್ತಾ ಮುಖ್ಯಮಂತ್ರಿಗಳು ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಒಕ್ಕಲಿಗರಿಗೆ ಮೋಸ ಮಾಡಿದೆ ಬಿಜೆಪಿ ಅನ್ನುವಂಥ ಮಾತನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಅವ್ರು ಏನು ಮಾತಾಡಿದ್ದಾರೆ, ನಮ್ಮ ಪ್ರತಿನಿಧಿ ಪ್ರಸನ್ನ ಜೊತೆಗೆ ಅವರು ಮಾತನಾಡಿದ್ದಾರೆ. ಮುಖ್ಯಮಂತ್ರಿಗಳು ಏನು ಮಾತಾಡಿದ್ದಾರೆ ನೋಡೋಣ. ಸರ್, ಇವತ್ತು ಕಾಂಗ್ರೆಸ್ ದೇಶಕ್ಕೆ ಒಂದು ಹೊಸ ಮೆಸೇಜನ್ನು ಕರ್ನಾಟಕದಿಂದ ಪಾಸ್ ಮಾಡಬೇಕು ಅಂತೇಳಿ ಹೊರಟಿದೆ. ಯಾವ ಆಧಾರದ ಮೇಲೆ ನಿಮಗೆ ಈ ವಿಶ್ವಾಸ ಮೂಡ್ತಾ ಇದೆ? Come my love, please don't say no baby, come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ನಾವು ನುಡಿದಂತೆ ನಡೆದಿದ್ದೀವಿ. ಹಿಂದೇನೂ ಕೂಡ ನಮ್ಮ ಮ್ಯಾನಿಫೆಸ್ಟೋ ಮೂಲಕ ಎಷ್ಟು ಭರವಸೆಗಳು ಕೊಟ್ಟಿದ್ದೋ, 165 ಭರವಸೆಗಳು ಕೊಟ್ಟಿದ್ದೋ 2013ರಿಂದ 2018ರವರೆಗೆ ನಾವು ಅಧಿಕಾರದಲ್ಲಿದ್ದಾಗ. ಆಗ ಭರವಸೆಗಳನ್ನು ಈಡೇರಿಸ್ತಾವೆ. ಜೊತೆಗೆ ಇನ್ನೂ 30 ಯೋಜನೆಗಳಿಗೆ ಮಂಜೂರಾತಿ ಕೊಟ್ಟು ಅವನ್ನು ಕೂಡ ಜಾರಿ ಮಾಡೋದು. ಸೊ ನಾವು ಏನು ಮಾತು ಕೊಟ್ಟಿದ್ದೋ, ಜನರಿಗೆ ವಚನ ಕೊಟ್ಟಿದ್ದೋ ಎಲ್ಲ ವಚನಗಳನ್ನು ಕೂಡ ಈಡೇರಿಸಿದ್ದೀವಿ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು? ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಎಲ್ಲಾದ್ರೂ ಮೋದಿ ಮ್ಯಾಜಿಕ್, ಮೋದಿಯ ಗ್ಯಾರಂಟಿಯ ಪರಿಣಾಮಗಳು ಏನಾದರೂ ಕಾಣಿಸ್ತಾ? ಮೋದಿ ಮ್ಯಾಜಿಕ್ಕು ಮುಗಿದೋಯ್ತು. ಈಗ ಜನಕ್ಕೆ ಮೋದಿಯವರು ಸುಳ್ಳು ಹೇಳ್ತಾ ಇದ್ದಾರೆ, ಸುಳ್ಳು ಭರವಸೆಗಳನ್ನು ಕೊಡ್ತಾ ಇದ್ದಾರೆ. ಅವರು ಯಾವ ಭರವಸೆಗಳನ್ನು ಈಡೇರಿಸಲಿಲ್ಲ 10 ವರ್ಷಗಳಲ್ಲಿ. ಮೂಲಭೂತ ಸಮಸ್ಯೆಗಳು ಜನರದ್ದು, ಬಡವರದು, ರೈತರದು, ಮಹಿಳೆಯರದು, ಅಲ್ಪಸಂಖ್ಯಾತರು, ಇವರು ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಹೋಗಲಿಲ್ಲ. ಬರೀ ಜಾತಿ, ಧರ್ಮ, ಭಾವನಾತ್ಮಕವಾದಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡಿಕೊಂಡು 10 ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿ ಅವರು ಕಾಲಕ್ಕೆ ಬಂದಿದ್ದಾರೆ. ಸೊ ಹಾಗಾಗಿ ಜನರಿಗೆ ಬಿಜೆಪಿ ಮೇಲೆ ವಿಶ್ವಾಸ ಹೋಗಿದೆ. ಈಗಲೂ ಕೂಡ ಬಿಜೆಪಿ ಒಂದನ್ನು ನಂಬುತ್ತೆ, ನಾನು ಧರ್ಮದ ಆಧಾರದ ಮೇಲೆ ಮತಗಳನ್ನ ಕನ್ಸಾಲಿಡೇಟ್ ಮಾಡಬಹುದು ಅಂತ. ಕರ್ನಾಟಕದಲ್ಲಿ ಆ ಪರಿಸ್ಥಿತಿ ಇದ್ದಂತೆ ಕಾಣಿಸ್ತಾ ಇದೆ. ಇಲ್ಲ, ಇಲ್ಲಿ ಮೋದಿ ಅಲೆ ಏನಿಲ್ಲ. ಮೋದಿಯವರು ಯಾವ ಮ್ಯಾಜಿಕ್ಕು ಕೂಡ ಮಾಡೋಕ್ಕಾಗಲ್ಲ. ರಾಜಕೀಯದಲ್ಲಿ ಮ್ಯಾಜಿಕ್ ಮಾಡ್ತೀವಿ ಅಂತನವರೆಲ್ಲ ಎಲ್ಲರೂ ವಿಫಲರಾಗಿದ್ದಾರೆ. ಕುಮಾರಸ್ವಾಮಿ ಅವರ ಬಾಯಿಂದ ಬಂದಂಥ ಹೆಣ್ಣುಮಕ್ಕಳ ಬಗೆಗಿನ ಪದಬಳಕೆ, ಇದನ್ನು ತಾವು ಹೇಗೆ ನೋಡ್ತಾ ಇದ್ದೀವಿ? ಅವರ ಭಾವನೆಗಳು ಹೆಣ್ಮಕ್ಳ ಬಗ್ಗೆ ಯಾವ ಥರ ಇದೆ ಅಂತಕ್ಕಂಥದ್ದು ವ್ಯಕ್ತ ಆಗ್ತದೆ. ಅದು ಅವ್ರ ಸಂಸ್ಕೃತಿ, ಏನು ಮಾಡೋಕ್ಕಾಗಲ್ಲ. ಈಗ ಆ್ಯಕ್ಚುಲಿ ಹಳ್ಳಿಗಾಡಿನಲ್ಲಿ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಅಂತಂದರೆ ಅದು ಅವ್ರ ನಡತೆ ಪ್ರಶ್ನೆ ಮಾಡ್ತಕ್ಕಂಥ ವಿಚಾರ. ಸೊ ಅದು ಕೆಟ್ಟ ಭಾಷೆ. ರಾಜ್ಯದಿಂದ ಪಂಚರಾಜ್ಯಗಳಿಗೆ ಹಣ ಹೋಗುತ್ತೆ ಅನ್ನುವಂಥ ಮಾತು, ಸಿದ್ದರಾಮಯ್ಯನವರ ಗರ್ವಭಂಗವನ್ನು ಮಾಡಬೇಕು ಅನ್ನುವಂಥ ಮಾತುಗಳು, ಜನ ಯಾರ ಮಾತಿಗೆ ಹೆಚ್ಚು ಮನ್ನಣೆ ಕೊಡಬಹುದು? ದೇವೇಗೌಡರು ಕರ್ನಾಟಕಕ್ಕೆ ಹೊಸಬರ, ಅನೇಕ ಸಾರಿ ಇಂಥ ಮಾತುಗಳನ್ನೆಲ್ಲ ಆಡಿದ್ದಾರೆ ಅವರು. ಸೊ ಜನ ಅವ್ರ ಮಾತನ್ನು ನಂಬ್ಕೊಂಡು ಅದರಂತೆ ನಡೆಯಲ್ಲ. ಮೋದಿಯವ್ರನ್ನ ಗೋಚರವಾಗಿ ಬೈದಿದ್ದವರು. ಈಗ ಅವ್ರ ಜೊತೆಯಲ್ಲಿ ಬಾಯ್ ಅಂತಂದ್ರೆ ಜನ ನಂಬ್ತಾರ?
ಇಡೀ ದೇಶದ ರಾಜಕಾರಣ ಮುಂಚೆ ಉತ್ತರ ಭಾರತದ ಕೇಂದ್ರೀಕೃತವಾಗಿತ್ತು. ಯಾವಾಗ ನೀವು ನಮ್ಮ ತೆರಿಗೆ ನಮ್ಮ ಹಕ್ಕು ಅನ್ನುವಂಥ ಒಂದು ಹೋರಾಟದ ಸ್ವರೂಪವನ್ನು ಕೊಟ್ಟರೆ ದಕ್ಷಿಣ ಭಾರತದ ಕಡೆಗೂ ಕೂಡ ತಿರುಗಿ ನೋಡೋ ಥರ ಆಗಿದೆ. ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗಿದೆ. ತೆರಿಗೆ ಹಂಚಿಕೆನಲ್ಲಿ ಅನ್ಯಾಯ ಆಗಿದೆ. 15ನೇ ಹಣಕಾಸಿನ ಆಯೋಗದ ಶಿಫಾರಸುಗಳನ್ನು ಜಾರಿ ಮಾಡಲಿಲ್ಲ, ನಮಗೆ ಅನುದಾನ ಕೊಡಲಿಲ್ಲ. ಬರಗಾಲದ ಬಗ್ಗೆ ಎಷ್ಟೇ ಮನವಿ ಮಾಡಿದ್ರು ಕೂಡ ಇವತ್ತಿನವರಿಗೆ ಬರಗಾಲದ ಪರಿಹಾರ ಹಣ ದೊರಕಿಲ್ಲ ಕರ್ನಾಟಕಕ್ಕೆ. ಸೊ ಅದಕ್ಕೋಸ್ಕರ ನಾವು ಕೋರ್ಟ್ನಲ್ಲಿ ಕೇಸ್ ಹಾಕಿದ್ದೀವಿ. ಕೇಂದ್ರ ಸರ್ಕಾರಕ್ಕೆ ಡೈರೆಕ್ಷನ್ ಕೊಡಿ, ನಮಗೆ ಬರ ಪರಿಹಾರ 6 ತಿಂಗಳಾದರೂ ಕೂಡ, ಮನವಿ ಕೊಟ್ಟ 6 ತಿಂಗಳಾದರೂ ಕೂಡ ಇನ್ನೂ ಬಂದಿಲ್ಲ, ಅದಕ್ಕೋಸ್ಕರ ಡೈರೆಕ್ಷನ್ ಕೊಡಿ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೀವಿ. ಬಹುಶಃ 20ನೇ ತಾರೀಕು ಇರಬೇಕು ಅಂತ ಅನಿಸುತ್ತೆ ಕೇಸ್. ಎಷ್ಟು ಸ್ಥಾನಗಳನ್ನ ನೀವು ಕ್ರಾಸ್ ಮಾಡಬಹುದು? ಇನ್ನು ಜೈ ಶ್ರೀರಾಮ್ ಅನ್ನುವಂಥ ಘೋಷಣೆ ಏನಿದೆ ರಾಜ್ಯದಲ್ಲಿ ಸಾಕಷ್ಟು ರಾಜಕೀಯ ಸಂಚಲನ ಕೂಡ ಸೃಷ್ಟಿ ಮಾಡ್ತಾ ಇದೆ. ರಾಮನವಮಿ ಪ್ರಯುಕ್ತ ಕೆಲವೊಂದಿಷ್ಟು ಮಂದಿ ಜೈ ಶ್ರೀರಾಮ್ ಘೋಷಣೆ ಕೂಗ್ತಾ ಅಥವಾ ಬಾವುಟವನ್ನು ಹಾಕ್ತಾ ಸಂಚಾರ ಮಾಡ್ತಾ ಇದ್ರು. ಅವರಿಗೆ ಅಡ್ಡಲಾಗಿ ಕೆಲವರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಇದೇ ವಿಚಾರ ಈಗ ರಾಜಕೀಯ ತಿರುವನ್ನು ಕೂಡ ಪಡೆದುಕೊಂಡಿದೆ. ಅಪ್ರಾಪ್ತರು ಸೇರಿ ಒಟ್ಟು 4 ಬಂಧನ ಮಾಡಲಾಗಿದೆ. ಇನ್ನು ಯಾರು ಶೋಷಿತರು ಅಂತ ಹೇಳಲಾಗ್ತಾ ಇದೆ ಅವರ ನಿವಾಸಕ್ಕೆ ಶೋಭಾ ಕರಂದ್ಲಾಜೆ ಕೂಡ ಹೋದರು. ಇನ್ನು ಬಿಜೆಪಿ ಸತತವಾಗಿ ಇದೇ ವಿಚಾರವನ್ನು ಮುಂದಿಟ್ಕೊಂಡು ಕಾಂಗ್ರೆಸ್ ವಿರುದ್ಧ ಹರಿಯಾಯ್ತಾ ಇದೆ. ರಾಜ್ಯದಲ್ಲಿ ಟಿಪ್ಪು ಸಂಸ್ಕೃತಿ ಬಂದಿದೆ ಅನ್ನುವಂಥ ಮಾತನ್ನು ಈಗ ನೇರವಾಗಿ ವಿಪಕ್ಷ ನಾಯಕ ಹೇಳ್ತಿದ್ದಾರೆ. ಹಾಗಾದರೆ ಈ ಜೈ ಶ್ರೀರಾಮ್ ಘೋಷಣೆ ಸುತ್ತಮುತ್ತ ರಾಜಕೀಯ ಏನೆಲ್ಲ ನಡೀತಾ ಇದೆ ನೋಡ್ಕೊಂಬೋಣ. ಜೈ ಶ್ರೀರಾಮ್ ಹೇಳ್ಬೇಕಾ? ಜೈ ಶ್ರೀರಾಮ್ ಯಾಕೆ ಜೈ ಶ್ರೀರಾಮ್ ಒಳ್ಳೆ ಅಲ್ಲ. ಈ ಬಾರ್ಬಾರಿಯ ತುಷ್ಟೀಕರಣದ ರಾಜಕಾರಣ ಅಲ್ಲ. ಈ ಸರ್ಕಾರದಲ್ಲಿ ಭಯೋತ್ಪಾದಕರಿಗೆ, ಟೆರರಿಸ್ಟ್ ಆಕ್ಟಿವಿಟಿ ಮಾಡೋರಿಗೆ ಪ್ರೋತ್ಸಾಹ, ಬಾಂಬ್ ಹಾಕುವವರಿಗೆ, ಕಾನೂನನ್ನು ಕೈಗೆತ್ತಿಕೊಳ್ಳುವವರಿಗೆ, ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರಿಗೆ ಪ್ರೋತ್ಸಾಹ, ಇವರಿಗೆಲ್ಲ ಸ್ವರ್ಗ ಕಾಂಗ್ರೆಸ್ನ ಕಾಲಘಟ್ಟ. ಜೈ ಶ್ರೀರಾಮ್ ಮತ್ತು ಹನುಮಾನ್ ಚಾಲೀಸ ಹಾಕೋರಿಗೆ ಶಿಕ್ಷೆ. ನಮ್ಮಪ್ಪ ನಾವೇನ ಮಾಡ್ಕೊಂತೀರಿ, ನಿಮ್ಮ ಹಬ್ಬಕ್ಕೆ ಬರ್ತೀರಾ? ನಾವು ನಿಮ್ಮ ಹಬ್ಬಕ್ಕೆ ಬರ್ತೀರಾ? ಜೈ ಶ್ರೀರಾಮ್ ಜೈ ಶ್ರೀರಾಮ್. ಲೋಕ ಚುನಾವಣೆ ಹೊತ್ತಲ್ಲೇ ಜೈ ಶ್ರೀರಾಮ್ ಘೋಷಣೆ ಜಟಾಪಟಿಗೆ ಕಾರಣವಾಗಿದೆ. ಹನುಮಾನ್ ಚಾಲೀಸಾ ಬಳಿಕ ಇದೀಗ ಜೈ ಶ್ರೀರಾಮ್ ಘೋಷಣೆ ಮುನ್ನೆಲೆಗೆ ಬಂದಿದೆ. ಜೈ ಶ್ರೀರಾಮ್ ಘೋಷಣೆ ಕೂಗಿದ್ದಕ್ಕೆ ಹಲ್ಲೆ ಮಾಡಿರೋ ಆರೋಪ ಕೇಳಿ ಬಂದಿದ್ದು, ಘಟನೆ ಖಂಡಿಸಿ ಹಿಂದೂ ಮುಖಂಡರು, ಕಾರ್ಯಕರ್ತರು ರೊಚ್ಚಿಗೆದ್ದಿದ್ದಾರೆ. ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಜೈ ಶ್ರೀರಾಮ್ ಅಂದಿದ್ದಕ್ಕೆ ಹಲ್ಲೆ ಪ್ರಕರಣ ಸಂಬಂಧ ಬೆಂಗಳೂರಿನ ವಿದ್ಯಾರಣ್ಯಪುರ ಠಾಣೆ ಎದುರು ಬಿಜೆಪಿ ಕಾರ್ಯಕರ್ತರು ಧರಣಿ ನಡೆಸಿದ್ದಾರೆ. ಈಶಾನ್ಯ ವಿಭಾಗದ ಡಿಸಿಪಿ ಲಕ್ಷ್ಮೀ ಪ್ರಸಾದ್ಗೆ ದೂರು ನೀಡಿದ್ದಾರೆ. ಇಷ್ಟೇ ಅಲ್ಲ, ಮಾಜಿ ಕಾರ್ಪೊರೇಟರ್ ಎ ರವಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. 50ಕ್ಕೂ ಹೆಚ್ಚು ಬಿಜೆಪಿ ಮುಖಂಡರು ಭಾಗಿಯಾಗಿದ್ದರು. ಪೊಲೀಸ್ ಠಾಣೆಯ ಎದುರೇ ಜೈ ಶ್ರೀರಾಮ್ ಘೋಷಣೆಯನ್ನ ಕೂಗಿದ್ರು. ಮತ್ತೊಂದೆಡೆ ಪ್ರಕರಣ ಸಂಬಂಧ ಪೊಲೀಸರು ಸತ್ಯಾಸತ್ಯತೆ ಏನೆಂಬುದನ್ನ ಪತ್ತೆ ಹಚ್ಚಲು ತನಿಖೆ ನಡೆಸುತ್ತಿದ್ದಾರೆ. ಬೆಂಗಳೂರಿನ ವಿದ್ಯಾರಣ್ಯಪುರ ಪೊಲೀಸರು 4 ಆರೋಪಿಗಳನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿದ್ದಾರೆ. ಅಷ್ಟಕ್ಕೂ ಆಗಿದ್ದೇನು ಅಂದ್ರೆ, ನಿನ್ನೆ ರಾಮನವಮಿ ಆಗಿದ್ರಿಂದ ಎಲ್ಲೆಡೆ ಸಂಭ್ರಮ ಜೋರಾಗಿತ್ತು. ರಾಮನವಮಿ ಆಚರಿಸಿದ್ದ ರಾಹುಲ್, ಪವನ್, ವಿನಾಯಕ್ ಅನ್ನೋ ಈ ಯುವಕರು ಮಧ್ಯಾಹ್ನ 3:30 ಸುಮಾರಿಗೆ ಕಾರ್ನಲ್ಲಿ ಬಾವುಟ ಹಾರಿಸ್ತಾ ಜೈ ಶ್ರೀರಾಮ್ ಘೋಷಣೆ ಕೂಗ್ತಾ ಹೋಗ್ತಿದ್ರಂತೆ. ಆದರೆ ವಿದ್ಯಾರಣ್ಯಪುರ ಠಾಣಾ ವ್ಯಾಪ್ತಿಯ ಚಿಕ್ಕಬೆಟ್ಟಳ್ಳಿ ಬಳಿ ಬೈಕ್ನಲ್ಲಿ ಬಂದಿದ್ದ 2 ಯುವಕರು ಕಾರ್ ಅಡ್ಡಗಟ್ಟಿ ಜೈ ಶ್ರೀರಾಮ್ ಅಂತ ಹೇಳ್ಬೇಕಾ, ಜೈ ಶ್ರೀರಾಮ್ ಇಲ್ಲ, ಓನ್ಲಿ ಅಲ್ಲಾಹು ಅಕ್ಬರ್ ಅಂತ ಹೇಳಿ ಧಮ್ಕಿ ಹಾಕಿದ್ದಾರೆ ಅಂತ ಆರೋಪ ಕೇಳಿ ಬಂದಿದೆ. ಈ ಕುರಿತ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗಿದೆ. ಜೈ ಶ್ರೀರಾಮ್ ಹೇಳ್ಬೇಕಾ? ಜೈ ಶ್ರೀರಾಮ್ ಹೇಳ್ಬೇಕಾ? ಜೈ ಶ್ರೀರಾಮ್ ಯಾಕೆ ಜೈ ಶ್ರೀರಾಮ್ ಒಳ್ಳೆ ಅಲ್ಲ. ಏನಕ್ಕೆ ನಮ್ಮಪ್ಪ ನಾವೇನ ಮಾಡ್ಕೊಂತೀರಿ, ನಿಮ್ಮ ಹಬ್ಬಕ್ಕೆ ಬರ್ತೀರಾ? ನಾವು ನಿಮ್ಮ ಹಬ್ಬಕ್ಕೆ ಬರ್ತೀರಾ? ನಾವು ನಿಮ್ಮ ಹಬ್ಬಕ್ಕೆ ಬರ್ತೀರಾ? ನಿಮ್ಮ ಹಬ್ಬಕ್ಕೆ ಬರ್ತೀರಾ? ನಾವು ಹೀಗೆ ಕಾರ್ನಿಂದ ಇಳಿದ 2 ಧಮ್ಕಿ ಹಾಕಿದವರನ್ನ ಬೆನ್ನಟ್ಟಿದ್ದಾರೆ. ಆದರೆ ಅಲ್ಲಿ ಎಸ್ಕೇಪ್ ಆದವರು ಮುಂದೆ ಹೋಗಿ ಮತ್ತೆ 3ರನ್ನ ಕರೆತಂದು ಒಟ್ಟು 5 ಕಾರ್ನಲ್ಲಿ ಬಂದಿದ್ದವರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪ ಇದೆ. ಈ ಸಂಬಂಧ ಪ್ರಕರಣವನ್ನು ದಾಖಲಿಸಲಾಗಿದೆ. ಬಿಜೆಪಿ ನಾಯಕರು ಇದನ್ನೇ ಅಸ್ತ್ರ ಮಾಡಿಕೊಂಡು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ನವರಿಗೆ ದಮ್ಮಿದ್ರೆ ಗೂಂಡಾ ಕಾಯ್ದೆ ಹಾಕಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಸವಾಲು ಹಾಕಿದ್ದಾರೆ.
ಕರ್ನಾಟಕದಲ್ಲಿ ಭಯದಿಂದ ಬದುಕುವಂತ ವಾತಾವರಣವನ್ನ ಸಿದ್ದರಾಮಯ್ಯ ಅಂಡ್ ಗ್ಯಾಂಗ್ ಮಾಡ್ತಾ ಇರೋದನ್ನ ನಾನು ಖಂಡನೆ ಮಾಡ್ತೀನಿ. ಮೊನ್ನೆನೂ ಕೂಡ ಚಿಕ್ಕಪೇಟೆಯಲ್ಲಿ ಹನುಮಾನ್ ಚಾಲೀಸ್ ಹಾಡುಗಳನ್ನ ಜೋರಾಗಿ ಹಾಕಿದ್ಕೋಸ್ಕರ ಅಂಗಡಿ ಮಾಲೀಕನ ಮೇಲೆ ಹಲ್ಲೆ ಮಾಡಿ ಅವನ ಮೇಲೆ ಹೊಡೆದು ದರೋಡೆ ಮಾಡಿದ್ದಾರೆ. ಈ ರೀತಿ ಗೂಂಡಾಗಿರಿ ಮಾಡ್ತಕ್ಕಂಥ ವ್ಯಕ್ತಿಗಳನ್ನ ನಿಯಂತ್ರಣ ಮಾಡಬೇಕಾಗಿರುವಂಥ ಕಾಂಗ್ರೆಸ್ ಒಂದು ರೀತಿ ಅವ್ರಿಗೆ ಪರೋಕ್ಷವಾಗಿ ಅವ್ರಿಗೆ ಬೆಂಬಲ ಕೊಡ್ತಾ ಇದೆ. ನೀವು ಏನು ಬೇಕಾದ್ರೂ ಮಾಡಿ, ನಮ್ಗೆ ಓಟ್ ಹಾಕ್ಬಿಡಿ ಸಾಕು, ನಿಮ್ಮನ್ನ ರಕ್ಷಣೆ ಮಾಡ್ತೀರಿ ಅನ್ನೋ ಒಂದು ಸಂದೇಶವನ್ನ ಈ ಕಾಂಗ್ರೆಸ್ ಸರ್ಕಾರ ಈ ಮೂಲಭೂತವಾದಿಗಳಿಗೆ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಿಂದ ಪ್ರಚೋದನೆ ಅಂತ ಶಾಸಕ ಅಶ್ವಥ್ ನಾರಾಯಣ ಆರೋಪಿಸಿದ್ದಾರೆ. ಕೇಂದ್ರ ಸಚಿವ ಜೋಶಿ ಮಾತನಾಡಿ ಸಮಾಜದ್ರೋಹಿಗಳಿಗೆ ಕುಮ್ಮಕ್ಕು ಅಂತ ಆರೋಪಿಸಿದರು. ಈ ಸರ್ಕಾರದಲ್ಲಿ ಯಾವ ರೀತಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರಿಗೆ ಪ್ರೋತ್ಸಾಹ, ಟೆರರಿಸ್ಟ್ ಆಕ್ಟಿವಿಟಿ ಮಾಡೋರಿಗೆ ಪ್ರೋತ್ಸಾಹ, ಜೈ ಶ್ರೀರಾಮ್ ಮತ್ತು ಹನುಮಾನ್ ಚಾಲೀಸ ಹಾಕೋರಿಗೆ ಶಿಕ್ಷೆ, ಇದು ಈ ಸರ್ಕಾರದ ನೀತಿಯಾಗಿದೆ. ಎಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಲ್ಲಿ ಸಹಜವಾಗಿ ಇದೇ ರೀತಿ ಸಮಾಜ ವಿದ್ರೋಹಿ ಶಕ್ತಿಗಳಿಗೆ, ಇಸ್ಲಾಮಿಕ್ ಮತಾಂಧರಿಗೆ ಈ ರೀತಿಯಾದಂಥ ಕುಮ್ಮಕ್ಕು ಸಿಗ್ತದೆ. ಲಾ ಆ್ಯಂಡ್ ಆರ್ಡರ್ ಇಸ್ ಎ ಸ್ಟೇಟ್ ಸಬ್ಜೆಕ್ಟ್. ಯಾರಿಗೆ ಈ ಭಯೋತ್ಪಾದಕರಿಗೆ, ಬಾಂಬ್ ಹಾಕುವವರಿಗೆ, ಈ ರೀತಿ ಕೆಟ್ಟ ಕಾನೂನನ್ನು ಕೈಗೆತ್ತಿಕೊಳ್ಳುವವರಿಗೆ, ಇವರಿಗೆಲ್ಲ ಸ್ವರ್ಗ ಕಾಂಗ್ರೆಸ್ನ ಕಾಲಘಟ್ಟ. ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂದಿರೋದೇ ದುರ್ದೈವ. ಇವರಿಗೆಲ್ಲರಿಗೂ ಉತ್ತೇಜನ ಕೊಡ್ತಿರೋರು ಯಾರು? ಇದು ನೇರವಾಗಿ ಹೇಳ್ಬೋದು, ಇದು ಕಾಂಗ್ರೆಸ್ ಸರ್ಕಾರದ ನೇರವಾಗಿ ಉತ್ತೇಜನವನ್ನು ಕೊಡ್ತಿದ್ದಾರೆ. ಹಾಗಾಗಿ ಇದೆಲ್ಲೋ ಒಂದು ಕಡೆ ಕಡಿವಾಣ ಹಾಕುವಂಥದ್ರಲ್ಲಿ ಕಾಂಗ್ರೆಸ್ ಸರ್ಕಾರ ಇದು ತುಷ್ಟೀಕರಣದ ರಾಜಕಾರಣ ಅಂತ ಬಾರಿನೂ ಹೇಳುವಂಥದ್ದು ಇದೆಯಲ್ಲ, ಈ ಬಾರಿಯ ತುಷ್ಟೀಕರಣದ ರಾಜಕಾರಣ ಇಲ್ಲಿ ಎತ್ಕಾಣುವಂಥದ್ದಾಗಿದೆ. ಇನ್ನು ಜೈ ಶ್ರೀರಾಮ್ ಘೋಷಣೆ ಕೂಗಿದವರ ಮೇಲೆ ಹಲ್ಲೆ ಮಾಡಿದ್ದಾರೆ. ಕಾಂಗ್ರೆಸ್ನ ಅಧಿಕಾರದ ಕೊಬ್ಬಿಳಿಸಬೇಕು ಅಂತ ಮಾಜಿ ಸಚಿವ ಸಿಟಿ ರವಿ ಕಿಡಿಕಾರಿದ್ರು. ಆ ನಾಸೀರ್ ಹುಸೇನ್ ಗೆದ್ದಾಗ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ತಾನೆ. ಇನ್ನೊಂದು ಕಡೆ ಹನುಮಾನ್ ಚಾಲೀಸ ಹಾಕಿದ್ದಕ್ಕೆ ಬಂದು ಅಂಗಡಿಗೆ ಬಂದು ಹೊಡಿತಾರೆ. ನಿನ್ನೆ ರಾಮನವಮಿಯ ದಿನ ಆ ಕೋಲಾರದಲ್ಲಿ ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಿದ್ದಕ್ಕೆ ಅಡ್ಡ ಹಾಕಿ ಬಂದು ಇನ್ಯಾವುದೋ ಘೋಷಣೆ ಕೂಗು ಅಂತ ಹೇಳ್ತಾರೆ. ಇವರೆಲ್ಲ ಕೊಬ್ಬಿರೋದು ಕಾಂಗ್ರೆಸ್ನ ಕಾರಣಕ್ಕೆ. ಕಾಂಗ್ರೆಸ್ನ ಕೊಬ್ಬಿಳಿಸುವಂತ ಸಾಮರ್ಥ್ಯ ನಿಮಗಿದೆಯಾ ಇಲ್ವೋ? ಇದೇ ಅಂದ್ರೆ ಕೈ ಎತ್ತಿ. ಈ ಮಧ್ಯೆ ಪೊಲೀಸರು ರಾತ್ರಿಯೇ ಕಾರ್ಯಾಚರಣೆ ನಡೆಸಿ ಫರ್ಮಾನ್, ಸಮೀರ್ ಹಾಗೂ ಇಬ್ಬರು ಅಪ್ರಾಪ್ತರನ್ನ ಸೆರೆ ಹಿಡಿದಿದ್ದಾರೆ. ಸದ್ಯ ಪ್ರಕರಣ ಸಂಬಂಧ ಪೊಲೀಸರು ಮತ್ತಷ್ಟು ತನಿಖೆ ಕೈಗೊಂಡಿದ್ದಾರೆ. ಪ್ರಾಥಮಿಕ ಮಾಹಿತಿ ಪ್ರಕಾರ ಆರೋಪಿಗಳಿಗೆ ಯಾವುದೇ ಅಪರಾಧ ಪ್ರಕರಣದ ಹಿನ್ನೆಲೆ ಇಲ್ಲ ಅನ್ನೋದು ಗೊತ್ತಾಗಿದೆ. ಪೂರ್ತಿ ತನಿಖೆ ಬಳಿಕ ಸತ್ಯಾಸತ್ಯತೆ ಹೊರಬೀಳಲಿದೆ. ಬ್ಯೂರೋ ರಿಪೋರ್ಟ್, TV9. Brought to you by Vigard.